ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾಚತ್ವರಶಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭೀಮಸೇನ ದೇವರಿಗೆ ಹಾಗೂ ದುಷ್ಟನಾದಂತಹ ದುರ್ಯೋಧನನಿಗೆ ಘನಘೋರವಾದ ಯುದ್ಧವಾಗಿದೆ. ಆ ಗದಾಯುದ್ಧದಲ್ಲಿ ಭೀಮಸೇನ ದೇವರ ಪರಾಕ್ರಮ, ಅದ್ಭುತವಾದ ಪರಾಕ್ರಮವನ್ನು ತೋರಿಸಿ ಭೀಮಸೇನ ದೇವರು ಆ ದುರ್ಯೋಧನನನ್ನು ತೊಡೆ ಶೀಳಿ ಭೂಮಿ ಮೇಲೆ ಚೆಲ್ಲಿದ್ದಾರೆ. ತಾನು ತೊಡೆಗಳನ್ನು ಒಡೆದುಕೊಂಡು ಭೂಮಿ ಮೇಲೆ ದುರ್ಯೋಧನ ಬಿದ್ದಿದ್ದಾನೆ. ಬಿದ್ದಾಗ ಅಭಯೇ ಸಂಸ್ಥಿತೆ ಭೀಮೇ ರಾಮಂ ಜಗ್ರಾಹ ಕೇಶವಃ. ಆಗ ಭೀಮಸೇನ ದೇವರನ್ನು ಹೊಡೆಯುವ ರೀತಿಯಲ್ಲಿ ವೇಗದಿಂದ ಬಲರಾಮ ದೇವರು ಬಂದಿದ್ದಾರೆ. ಮೋಸದಿಂದ ಯುದ್ಧವಾಯಿತು ಅಂತ ಬಂದಿದ್ದಾರೆ. ಆಗ ಕೃಷ್ಣ ಬಲರಾಮ ದೇವರ ಕೈಯನ್ನು ಹಿಡಿದು ತಳಗೆ ಕೂಡಿಸ್ತಾನೆ. ಅತ್ಯಂತ ಪ್ರಾಮಾಣಿಕವಾಗಿ ಸತ್ಯ ಧರ್ಮದಿಂದಲೇ ಯುದ್ಧವಾದದ್ದು, ಮೋಸ ಏನೂ ಇಲ್ಲ. ಯುದ್ಧದ ಮರ್ಯಾದಾನುಸಾರವಾಗಿಯೇ ನಿಯಮಾನುಸಾರವಾಗಿಯೇ ಯುದ್ಧವಾಗಿದೆ. ನಾನು ಹಿಂದಕ್ಕೆಲ್ಲ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಶ್ರೀಮದಾಚಾರ್ಯ ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯವನ್ನು ನಿಮ್ಮ ಮುಂದೆ ಹೇಳುವ ಪ್ರಯತ್ನ ಮಾಡಿದ್ದೇನೆ ಹಿಂದಿನ ಪಾಠಗಳಲ್ಲಿ. ಕೃತಾ ಪ್ರತಿಜ್ಞಾ ಚ ರುಕೋದರೇಣ ಭೇತ್ಸೇತೆ ತವೋರು ಇತಿ ಯುಕ್ತಿಪೂರ್ವಂ. ಅತ್ಯಂತ ಯುಕ್ತಿಪೂರ್ವಕವಾಗಿಯೇ ಶ್ರೇಷ್ಠವಾದ ರೀತಿಯಲ್ಲೇನೆ ತಾನು ಭೀಮ ಈ ಅವಸ್ಥೆಯನ್ನು ದುರ್ಯೋಧನಿಗೆ ತಂದಿದ್ದಾನೆ. ಇಷ್ಟಾದ ಮೇಲೆ ವಾಸುದೇವ ವಚಶ್ರುತ್ವ ಧರ್ಮಚ್ಛಲಮಿತಿ ಬ್ರುವನ್ ರೋಹಿಣಿಯೋ ಜಗಾಮಾಸು. ಇದನ್ನು ನೋಡಿ ಕೃಷ್ಣ ಪರಮಾತ್ಮ ಅತ್ಯಂತ ಧರ್ಮದಿಂದ ಯುದ್ಧವಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಗ ಬಲರಾಮ ದೇವರು ಅದನ್ನು ಕೇಳದೇನೆ ತಮಗೆ ತಿಳಿದಂತೆ ಇದು ಅತ್ಯಂತ ಅಧರ್ಮದಿಂದ ಯುದ್ಧವಾಯಿತು, ದುರ್ಯೋಧನನ ಅಧರ್ಮದಿಂದ ನೀವು ಹೊಡೆದಿದ್ದೀರಿ. ದುರ್ಯೋಧನ ಮೇಲೆ ಬಲರಾಮ ದೇವರಿಗೆ ಬಹಳ ಪ್ರೀತಿ, ಶಿಷ್ಯ ಅಂತ ಹೇಳಿ. ಹಾಗಾಗಿ ವಿಚಿತ್ರ ಏನು ಅಂದರೆ ಅವರು ಇದನ್ನು ಹೇಳ್ತಾ ಒದರ್ತಾ ದುರ್ಯೋಧನ ತಳಗೆ ಬಿದ್ದಿದ್ದಾನೆ. ಧರ್ಮರಾಜ ಇದ್ದಾನೆ. ಧರ್ಮರಾಜ ಎದುರುಗಡೆ ಇದ್ದಾಗಲೇನೆ ಅವನ ಮುಂದೆ ಒದರ್ತಾ ಗಟ್ಟಿಯಾಗಿ ಧ್ವನಿಯಿಂದ ಹೇಳಿ ತಾವು ಊರಿಗೆ ಹೋಗಿಬಿಟ್ಟಿದ್ದಾರೆ. ಸ್ವಪುರಿಮೇವ ಜಾನುಗಃ ತಸ್ಮಿನ್ ಗತೆ ವಾಸುದೇವಂ ಸಮಪೃಚ್ಛತ್ ಯುಧಿಷ್ಠಿರ. ಆಗ ಕೃಷ್ಣ ಪರಮಾತ್ಮನಿಗೆ ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಏನು ಬಲರಾಮ ದೇವರು ಹೇಳಿದ್ದು ನಿಜವಾ, ಸತ್ಯವಾ? ಧರ್ಮೋಯಂ ಅಥವಾ ಅಧರ್ಮ ಇತಿ ತಂ ಪ್ರಾಹ ಕೇಶವ. ಅಧರ್ಮನೋ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದರಿಂದ ಏನ್ ಮಾಡ್ಬೇಕು ನಂಗೆ ತಿಳಿತಾ ಇಲ್ಲ, ಏನಾಯ್ತು ನಿಜವಾಗಿ ಹೇಳು ಅಂದಾಗ, ನ ಸಾಕ್ಷಾತ್ ಧರ್ಮತೋ ವಧ್ಯ ಏತು ಪಾಪ ತಮಾನರಾಹ. ಇವನು ಧರ್ಮದಿಂದ ಸಾಯೋದಕ್ಕೆ ಯೋಗ್ಯನಾಗಿದ್ದಾನ? ಪಾಪಿಷ್ಠರಾದವರು
ಅಧರ್ಮದಿಂದಲೇ ಸಾಯಬೇಕು ಅಂತ ಕೃಷ್ಣ ಅತ್ಯಂತ ಧರ್ಮದಿಂದಲೇ ಯುದ್ಧವಾಗಿದೆ ಅಂತ ಹೇಳದೆ ಹೊರತು ವಿರುದ್ಧವಾಗಿ ಪಾಪಿಷ್ಠನಾದವನು ಅಧರ್ಮದಿಂದಲೇ ಸಾಯಬೇಕು ಅಂತ ನ ಸಾಕ್ಷಾತ್ ಧರ್ಮತೋ ವಧ್ಯ ಏತು ಪಾಪತಮಾ ನರಃ ದೇವೈಹಿ ವಂಚಯಿತ್ವೇವ ಹತಾ ಪೂರ್ವಂ ಸುರಾರಿಹ. ದೇವತೆಗಳು ಹಿಂದಕ್ಕೆ ಅಸುರನ್ನು ಸಂಹಾರ ಮಾಡಿದ್ದು ಮೋಸ ಮಾಡಿಯೇ ಸಂಹಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಭೀಮನು ಕೂಡ ದುರ್ಯೋಧನನ್ನು ಸಂಹಾರ ಮಾಡಿದ್ದು ಮೋಸದಿಂದಲೇ ಮಾಡಿದ್ದಾನೆ. ಏನು ತಪ್ಪಿದೆ? ಧರ್ಮದಿಂದ ಯಾಕೆ ಸಂಹಾರ ಮಾಡಬೇಕು ಅವನನ್ನ ಹೇಳು ನೀನು ಅಂತ ಹೇಳಿ ವಿಪರೀತವಾಗಿನ ಹೆಚ್ಚು ಗಟ್ಟಿಯಾಗಿ ಸಂಶಯ ಅವನ ತಲೆಯಲ್ಲಿ ಕೂಡಬೇಕು, ಧರ್ಮರಾಜನ ತಲೆಯಲ್ಲಿ ಅಂತನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಭೀಷ್ಮದ್ರೋಣೋ ಚ ಕರ್ಣಶ್ಚ ಯದೈವ ಉಪಾಧಿನಾ ಹತಾಃ ಕೋನು ದುರ್ಯೋಧನೆ ಪಾಪೆ ಹತೇ ದೋಷ ಕಥಂಚನ. ಎಂಥ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇಂಥವರೇ ಯಾವುದೋ ಒಂದು ಉಪಾಧಿಯಿಂದ ನಿಮಿತ್ತ ಮಾಡಿಕೊಂಡು ಅವರನ್ನು ಕೊಂದ್ಗೋ ಇಲ್ವೋ? ಅಂಥ ಪುಣ್ಯವಂತರನ್ನೇ ಏನೋ ಮೋಸ ಮಾಡಿ ನಾವು ಸ್ವಲ್ಪ ಕೊಂದ್ವಿ, ಇವನು ಅತ್ಯಂತ ಪಾಪಿಷ್ಟ, ಮೋಸದಿಂದ ಕೊಲ್ಲಿಕ್ಕೆ ಏನು ತಪ್ಪಿದೆ, ಕೊಲ್ಲೋಣ. ಹಿಂದಕ್ಕೆಲ್ಲ ಕೃಷ್ಣ ಸಾಧನೆ ಮಾಡಿದ್ದಾನೆ. ಅತ್ಯಂತ ಧರ್ಮದಿಂದಲೇ ಸಂಹಾರ ಆದದ್ದು, ಮೋಸ ಅಲ್ಲ. ಬಹಳ ಬಾರಿ ಕೇಳಿದ್ದಕ್ಕೆ ಮನುಷ್ಯನಿಗೆ ಅಸಮಾಧಾನಗೊಂಡು ಸಿಟ್ಟಿಗೆ ಬಂದು ಹೇಳುತ್ತಿರ್ತೀವಲ್ಲ, ಹಾಗೆ ಹೌದು ಮೋಸನೇ ಇದೆ, ಹೋಗು ಏನು ಮಾಡ್ತೀಯಾ ಮಾಡ್ಕೋ ಅಂತನ್ನುವ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಹೊರತು ಅಧರ್ಮದಿಂದ ಯುದ್ಧವಾದದ್ದಲ್ಲ. ಹಿಂದೆಲ್ಲ ನಾನು ಹಿಂದಿನ ಪಾಠದ ಇದರೊಳಗೆಲ್ಲ ಹೇಳಿದ್ದೇನೆ, ಒಂದೆರಡು ಮೂರು ದಿವಸದಲ್ಲಿ ಹೇಳಿದ್ದೇನೆ. ಹಾಗಾಗಿ ಇಷ್ಟು ನಡೀತಾ ಇದೆ. ಪ್ರತಿಜ್ಞಾ ಪಾಲನಾಯಾಪಿ, ಮತ್ತು ಅಷ್ಟೇ ಅಲ್ಲದೇನೆ ಪ್ರತಿಜ್ಞಾ ಪಾಲನಕ್ಕಾಗಿ ಭೀಮಸೇನ ದೇವರು ಮಾಡಿದ್ದು. ಧರ್ಮತಶ್ಚ ಪ್ರತಿಜ್ಞೇಯಂ ಕೃತಾತೇನಾನು ರೂಪತಃ, ಅತ್ಯಂತ ಧರ್ಮಬದ್ಧವಾಗಿದ್ದೇನೆ ಪ್ರತಿಜ್ಞೆಯನ್ನ ಭೀಮಸೇನ ದೇವರು ಮಾಡಿದ್ದು. ಲೋಕತೋಪನ ಧರ್ಮಸ್ಯ ಹಾನಿರತ್ರ ಕದಂಚನ ಏ ಭೀಮಸ್ಯ ಅಪ್ರಭಾವಜ್ಞ ಆಪದರ್ಥಂ ನ ಮನ್ವತೆ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಆಪದ್ಧರ್ಮ, ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಶ್ರೀಮದಾಚಾರ್ಯರು ಹೇಳಿಕೊಟ್ಟ ರೀತಿಯನ್ನು ನಾವು ಅರ್ಥ ಮಾಡಿಕೊಂಡರೆ ಯಾವುದು ಅಧರ್ಮ, ಯಾವುದು ಧರ್ಮ, ಧರ್ಮದಿಂದ ಯುದ್ಧವಾಯಿತೋ ಇಲ್ಲೋ ಇದನ್ನೆಲ್ಲ ತಿಳಿದುಕೊಂಡು ನಾವು ಸೇಫ್ ಆಗಿರ್ಲಿಕ್ಕಾಗ್ತದೆ. ಇಲ್ಲದಿದ್ದರೆ ನಾವು ಪಾಪಕ್ಕೆ ಗುರಿಯಾಗುವುದಾಗ್ತದೆ. ನಾವು ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡು ದೇವತೆಗಳ ಅವಕೃಪೆಗೆ ಪಾತ್ರರಾಗಬೇಕಾಗ್ತದೆ, ಪರಮಾತ್ಮನ ಅವಕೃಪೆಗೆ ಪಾತ್ರರಾಗಬೇಕಾಗ್ತದೆ. ಸಜ್ಜನರಿ ಅವಸ್ಥೆ ಬರಬಾರದು ಸಲುವಾಗಿಯೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥವನ್ನು ಬರೆದು ನಿರ್ಣಯಗಳನ್ನು ಬರೆದಿದ್ದಾರೆ. ಇದು ಬಹಳ ಮಹತ್ವದ್ದು, ಇದು ಪ್ರಧಾನವಾದ ಅಂಶ. ಇಡೀ ಯುದ್ಧ ಧರ್ಮದಿಂದ ಆಯಿತೋ ಇಲ್ಲೋ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ದುರ್ಯೋಧನ ಇವರೆಲ್ಲ ಮಹಾರಥಿಕರು ಅಂತ ಏನಿದ್ರು ಎಲ್ಲರೂ ಸತ್ತವರು ಧರ್ಮದಿಂದ ಸತ್ತರು, ಅಧರ್ಮದಿಂದ ಸತ್ತರು. ಈ ವಿಷಯದಲ್ಲಿ ಶ್ರೀಮದಾಚಾರ್ಯ ನಿರ್ಣಯ ಕೊಡದೇನೆ ಇನ್ಯಾರು ನಿರ್ಣಯ ಕೊಡಬೇಕು? ಪೂರ್ಣವಾದ ಕೃಷ್ಣನ ಅಭಿಪ್ರಾಯವನ್ನು ತಿಳಿದ ಶ್ರೀಮದಾಚಾರ್ಯರು ಹೇಳಬೇಕು. ಕೃಷ್ಣ ಅನೇಕ ಬಾರಿ ಹೇಳಿದ್ದಾನೆ ಧರ್ಮರಾಜನಿಗೆ, ಆದರೂ ಪುನಃ ಪುನಃ ಕೇಳಿದ್ದಕ್ಕೆ ನಿನಗೆ ಸಂಶಯ ಉಳಿದಿದೆಯಲ್ಲ, ಹಾಗೆ ಸಂಶಯ ಗಟ್ಟಿಮುಟ್ಟಿ ಆಗಲಿ ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ದಾರೆ. ಅವಧ್ಯತ್ವೇ ಶಿವವರಾತ್ ಗತಾ ಶಿಕ್ಷಾ ಬಲಾದಪಿ ಜರಾಸಂಧೋಪಮ ಯಸ್ಮಾತ್ ಧಾತರಾಷ್ಟ್ರ ಸುವಿಶ್ರುತಃ ತಸ್ಮಾತ್ ಸದ್ಧರ್ಮ ಏವಾಯಂ ಭೀಮಚೀರ್ಣ ಇತಿ ಬ್ರುವನ್ ಅಪಿ ಸಂಶಯನಂ ಚಕ್ರೆ ಧರ್ಮರಾಜಂ ಜಗತ್ಪತಿ. ಕೃಷ್ಣ ಹೇಳಿ ಹೇಳಿ ಅವನಿಗೆ ಹೆಚ್ಚು ಸಂಶಯವನ್ನು ತಂದ ಧರ್ಮರಾಜನಿಗೆ. ಓ, ಅಂದರೆ ನಾವು ಧರ್ಮದಿಂದ ಯುದ್ಧವನ್ನು ಆಡಿಲ್ಲ, ಅಧರ್ಮದಿಂದ ಯುದ್ಧ ಆಡಿದ್ದೇವೆ ಅಂತ ಗಟ್ಟಿಮುಟ್ಟಿ ಆಯಿತು ಸಂಶಯ. ಈ ಸಂಶಯ ಬರಬೇಕು ಅನ್ನೋ ಸಲುವಾನೇ ಕೃಷ್ಣ ಈಗೆಲ್ಲ ಮಾತನಾಡಿದ್ದಾನೆ, ಧರ್ಮರಾಜನಿಗೆ ಸಂಶಯ ಬರಬೇಕು ಅಂತ ಹೇಳಿ. ಭೂಭಾರತ್ ಕ್ಷತಿಜೋ ಧರ್ಮೋ ಮತ್ಸುಷ್ಯಾತ್ಮಕಸ್ತು ಯಹ ಭೀಮಸ್ಸೇವ ಭವೇತ್ ಸಮ್ಯಕ್ ಇತಿ ಬುದ್ಧ್ಯ ಪರಂ ಪ್ರಭು. ಯಾಕೆ ಹೀಗೆ ಮಾಡಿದ? ಧರ್ಮರಾಜನಿಗೆ ಇದ್ದ ಸಂಶಯವನ್ನು ಪರಿಹಾರ ಮಾಡಬೇಕಲ್ವೇ? ಅದನ್ನು ಇನ್ನೂ ಸಂಶಯವನ್ನು ತಂದು ಗಟ್ಟಿಮುಟ್ಟಿ ಮಾಡಿ ಯಾಕಿಷ್ಟು ಪೀಡೆ ಕೊಟ್ಟ, ಯಾಕಿಷ್ಟು ತೊಂದರೆ ಕೊಟ್ಟ? ಕೃಷ್ಣನ ಕೆಲಸ ಅಲ್ವೋ ಧರ್ಮವನ್ನು ಹೇಳುವುದು, ಸಂಶಯವನ್ನು ಪರಿಹಾರ ಮಾಡುವುದು? ಇಲ್ಲ ಅಂತ ಅಂತಾರೆ ಶ್ರೀಮದಾಚಾರ್ಯರು. ಯಾಕೆ ಅಲ್ಲ ಅಂತಂದರೆ, ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಬರಬೇಕೋ
ಯಾರ್ಯಾರಿಗೆ ಎಷ್ಟೆಷ್ಟು ಫಲ ಬರಬೇಕೋ ಅಷ್ಟು ಫಲವನ್ನು ಕೊಡುವುದೇ ಕೃಷ್ಣನ ಕೆಲಸ. ಇಡೀ 11 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದರಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದವರು 6 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದು ಭೀಮಸೇನ ದೇವರು. ಅದರಲ್ಲಿ ದುರ್ಯೋಧನಾದಿಗಳ 100 ಜನರನ್ನ, ಮಹಾಮಹಾ ದೈತ್ಯರನ್ನ, ಬಲಿಷ್ಠರಾದವರನ್ನು ಸಂಹಾರ ಮಾಡಿದ್ದು, ಬಲಿಷ್ಠ ಸೈನ್ಯವನ್ನು ಸಂಹಾರ ಮಾಡಿದ್ದು ಭೀಮಸೇನ ದೇವರು. ಅದಾದ ತರುವಾಯ ಅರ್ಜುನ 5 ಅಕ್ಷೋಣಿ, 11 ಅಕ್ಷೋಣಿ ಸೈನ್ಯ ಇಲ್ಲೇ ಮುಗಿದುಬಿಡ್ತು. ಇನ್ನು ಅಲ್ಪ ಸ್ವಲ್ಪ ಉಳಿದವರೆಲ್ಲ ಮಾಡಿದ್ದು. ಹಾಗಾಗಿ ಪುಣ್ಯ ಯಾರಿಗೆ ಬರಬೇಕು? ಬರಬೇಕು? ಭೀಮನಿಗೆ ಬರಬೇಕು. ಉಳಿದವರಿಗೆ ಬರಬೇಕಾ? ಇಲ್ಲ, ಭೀಮಸೇನ ದೇವರಿಗೆ ಬರಬೇಕು. ಆದರೆ ದೊಡ್ಡವನು ಯಾರಿದ್ದಾರೆ? ರಾಜ್ಯದಲ್ಲಿ ಕೂತವನು ಯಾರಿದ್ದಾರೆ? ಸಿಂಹಾಸನದ ಮೇಲೆ ಕೂತವನು ಯಾರು? ಅಣ್ಣ ಯಾರು? ಧರ್ಮರಾಜ. ಹಾಗಾಗಿ ಪುಣ್ಯ ಎಲ್ಲ ಧರ್ಮರಾಜನಿಗೆ ಬಂದ್ಬಿಡುತ್ತದೆ. ಧರ್ಮರಾಜ ಅಷ್ಟು ಜನರನ್ನು ಸಂಹಾರ ಮಾಡದೇ ಇದ್ದರೂ ಓಂ ಅಂತಂದಿದ್ದು, ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟದ್ದು ಧರ್ಮರಾಜನೇ. ಹಾಗಾಗಿ ಹೆಚ್ಚು ಪುಣ್ಯ ಬರುವುದು ಯಾರಿಗೆ? ಧರ್ಮರಾಜನಿಗೆ ಬರುತ್ತದೆ. ಹಾಗಾಗಿ ಅವನ ಯೋಗ್ಯತೆ ಅಷ್ಟಲ್ಲ. ಪರಮಾತ್ಮ ಏಧಮಾನ ದ್ವಿಟ ಯೋಗ್ಯತಾನುಸಾರವಾಗಿ ಪುಣ್ಯ ಫಲ ಕೊಡ್ತಾನೆ ಪರಮಾತ್ಮ. ಮೀರಿತೋ ಆಗೇನು ಮಾಡ್ತಾನೆ ಪರಮಾತ್ಮ? ಶಾಪ ಕೊಡಿಸ್ತಾನೆ, ಅಥವಾ ಉತ್ತಮರ ದ್ರೋಹ ಮಾಡಿಸ್ತಾನೆ, ಅಥವಾ ಉತ್ತಮರು ಇನ್ನೇನು ಉಳಿತು. ಪರಮಾತ್ಮ ಹೇಳಿದ್ದಾನೆ, ಪರಮಾತ್ಮ ಹೇಳಿದ ಮೇಲೂ ತಾನು ಸಂಶಯ ಪಡ್ತಾನೆ ಅಂದರೆ ಪುಣ್ಯ ಇಳಿದು ಬಿಡ್ತು, ಸರ್ರನೆ ಇಳಿದು ಬಿಡ್ತು. ಎಷ್ಟು ಉಜ್ವಲವಾಗಿ ಪುಣ್ಯ ಬೆಳೆದಿತ್ತೋ, ಎತ್ತರಕ್ಕೆ ಗುಡ್ಡದಷ್ಟು ಶಿಖರಕ್ಕೆ ಪುಣ್ಯ ಬೆಳೆದಿತ್ತೋ ಧರ್ಮರಾಜನದು, ಎಳೆದು ಬಿಡುತ್ತಂತೆ. ಕೃಷ್ಣನ ಮೇಲೆ ಸಂಶಯ ಪಟ್ಟರೆ ಇನ್ನೇನು ಉಳಿತರಿ? ಆಡಿದ್ದೆಲ್ಲ ಅಧರ್ಮದಿಂದ ಯುದ್ಧ ಅಂತ ತಿಳ್ಕೊಂಡು ಬಿಟ್ಟ, ಇನ್ನೇನು ಉಳಿತು? ಇದಾಗಬೇಕನ್ನು ಸಲುವಾಗಿ ಕೃಷ್ಣ ಹೀಗೆ ಮಾತನಾಡಿದ. ಭೀಮಸ್ಸೈವ ಭವೇತ್ ಸಮ್ಯಕ್. ಮತ್ತು ಹಾಗಾದರೆ ಇದ್ರ ಪುಣ್ಯ ಎಲ್ಲಿ ಹೋಗಬೇಕು? ಭೀಮಸೇನಿಗೆ ಹೋಗ್ಬೇಕು, ಭೀಮನಿಗೆ ಟ್ರಾನ್ಸ್ಫರ್ ಆಗಬೇಕಾಗಿದೆ. ಎಷ್ಟು ಮಹತ್ವದಿದೆ ನೋಡ್ರಿ ಈ ಘಟ್ಟ. ಕೃಷ್ಣನ ಅಭಿಪ್ರಾಯ ಯಾಕೆ ಹೀಗೆ ಯುದ್ಧದಲ್ಲಿ ಮಾಡಿದ ಅಂತನ್ನುವುದನ್ನು ಪರಿಪೂರ್ಣವಾಗಿ ಕೃಷ್ಣನ ಅಭಿಪ್ರಾಯವನ್ನು, ಮನಸ್ಸನ್ನು ತಿಳಿದ ಶ್ರೀಮದಾಚಾರ್ಯರು ಇದನ್ನು ಬಿಟ್ಟುಕೊಡ್ತಾರೆ, ಇದನ್ನು ಹೇಳ್ಕೊಡ್ತಾರೆ. ಭೀಮಸ್ಸೈವ ಭವೇತ್ ಸಮ್ಯಕ್ ಇತಿ ಬುದ್ಧ್ವಾ ಪರಂಪ್ರಭು ಸ್ವೇನೈವ ಬಲಭದ್ರಾಯ ಜನಾಯ ಚ ಪುನಃ ಪುನಃ. ಮೇಲಿಂದ ಮೇಲೆ ಇದನ್ನು ಮಾತನಾಡಿಸುವಂತೆ ಹೇಳ್ತಾನೆ. ಆ ಬಲರಾಮಚಂದ್ರ ದೇವರ ಕಡೆಯಿಂದ ಮಾತನಾಡುವಂತೆ ಮಾಡಿಬಿಟ್ಟ. ಶುತ್ವಾ ಇತ್ಯುಕ್ತಂ ನ ತತ್ಯಾರ ಸಂಶಯಂ ಧರ್ಮಜೋಯತಃ. ಧರ್ಮರಾಜನಿಗೆ ಹೆಚ್ಚಿಗೆ ಸಂಶಯ ಬಂದ್ಬಿಡ್ತು. ಗಟ್ಟಿಮುಟ್ಟಿ ಆಯ್ತು. ಓ ಆಯ್ತಾಯ್ತಾಯ್ತು, ಹಾಗಾದರೆ ನಾವು ಮಾಡಿದ ಧರ್ಮದಿಂದ ಯುದ್ಧ ಅಲ್ವಾ? ಧರ್ಮದಿಂದ ಯುದ್ಧ ಅಲ್ವಾ ನಾವು? ಹಾಗಾದರೆ ತಥೋಪ್ಯ ಸಂಶಯಂ ಕೃಷ್ಣೋ ನ ಚಕಾರ ಯುಧಿಷ್ಠಿರ. ಅಸಂಶಯನನ್ನ ಅಂದರೆ ಯಥಾರ್ಥವಾದ ಜ್ಞಾನವನ್ನು ಕೊಟ್ಟು ಅವನಿಗೆ ಸಂಶಯ ಪರಿಹಾರವನ್ನು ಮಾಡಲಿಲ್ಲ ಕೃಷ್ಣ ಪರಮಾತ್ಮ. ಮುಖ್ಯಂ ಹಿ ಧರ್ಮಂ ಭಗವಾನ್ ಬಲಯಾ ಜನಾಯ ಧರ್ಮೇಣೈವ ಹತೋ ರಾಜ ಧಾತರಾಷ್ಟ್ರಸ್ಯ ಯೋಧನಃ. ಆದರೆ ಅರ್ಜುನ ಬಂದು ಕೇಳಿದ, ಕೃಷ್ಣ ಮತ್ತು ನಮ್ಮ ಧರ್ಮರಾಜನಿಗೆ, ಧರ್ಮಣ್ಣನ ಮುಂದೆ ಏನು ಹೇಳ್ತಾ ಇದೆಯೋ? ನಿನ್ನೆ ಮೊನ್ನೆ ಕೇಳಿದ್ರೆಲ್ಲ ಧರ್ಮ ಅಂತಂದು, ಈಗ ನಮ್ಮ ಧರ್ಮಣ್ಣನ ಮುಂದೆ, ಧರ್ಮರಾಜನ ಮುಂದೆ ನೀನೆಲ್ಲ ಅಧರ್ಮದಿಂದ ಆಯಿತು ಯುದ್ಧ. ಯಾಕೆ ಧರ್ಮದಿಂದ ಯುದ್ಧ ಆಡಿ ಅವರನ್ನು ಕೊಲ್ಲಬೇಕು? ಅವ್ರು ಮಾಡಿದ್ದು ಅಧರ್ಮ, ಆದರೆ ನಾವು ಅಧರ್ಮದಿಂದ ಕೊಂದಿದ್ದೇವೆ, ತಪ್ಪೇನು? ಎಂಥ ಮಹಾಪುಣ್ಯವಂತರು, ಅಂಥವ್ರನ್ನೇ ಅಧರ್ಮದಿಂದ ಕೊಂದ್ವಿ ಭೀಷ್ಮಾದಿಗಳನ್ನು. ಅಂದಮೇಲೆ ಈ ದುರ್ಯೋಧನ ಮಹಾಪಾಪಿಷ್ಟ, ಅವನಿಂದ ಅಧರ್ಮದಿಂದ ಕೊಲ್ಲುವುದೇ ನ್ಯಾಯ ಅಂತ ಹೇಳಿದೆಲ್ಲ ನಿಜನಾ ಅಂತ ಬಂದು ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಹಾಗಿಲ್ಲ, ಅತ್ಯಂತ ಧರ್ಮದಿಂದಲೇ ಯುದ್ಧವಾದ್ದು. ಧರ್ಮರಾಜನ ಮುಂದೆ ಕೃಷ್ಣ ಹಾಗೆ ಹೇಳಿದ. ಹಿಂದೆ ಧರ್ಮರಾಜ ಕೇಳಿದಾಗ ಧರ್ಮ ಅಂತ ಹೇಳಿದ್ದಾನೆ ಕೃಷ್ಣ. ಅಷ್ಟಾಗಿಯೂ ಕೃಷ್ಣನ ಮೇಲೆ ಸಂಶಯ ಬಂದು 4 ಬಾರಿ ಕೇಳಿದ್ದಕ್ಕೆ ಕೃಷ್ಣ ಈ ಅವಸ್ಥೆಯವನಿಗೆ ಕೊಟ್ಟ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಜುನ ಕೇಳಿದಾಗ ಅರ್ಜುನ ಹೇಳಿದ, ಹಾಗಿಲ್ಲ, ಧರ್ಮದಿಂದಲೇ ಆದದ್ದು. ಮುಖ್ಯಂ ಧರ್ಮ ಹಿ ಭಗವಾನ್ ಬಲಯಾ ಜಗಾನಃ ಧರ್ಮೇಣೈವ ಹತಾರಾಜ ಧಾತರಾಷ್ಟ್ರಸ್ಯ ಯೋಧನಃ. ಭೀಮಸೇನ ದೇವರು ಅತ್ಯಂತ ಧರ್ಮಬದ್ಧರಾಗಿದ್ದೇನೆ, ಗದಾಯುದ್ಧದ ಮರ್ಯಾದಾನುಸಾರವಾಗಿಯೇ ಮತ್ತೆ ದುರ್ಯೋಧನನ್ನ ಸಂಹಾರ ಮಾಡಿದ್ದು. ಇತಿ ಯದ್ವಕ್ಷತಿ ಪುನಃ ನಿಶ್ಚಯಾರ್ಥೇ ಅರ್ಜುನಾಯ ಚ. ಅರ್ಜುನನಿಗೆ ನಿಶ್ಚಯಪಡಿಸಿದ ಕೃಷ್ಣ, ಧರ್ಮರಾಜನಿಗೆ ಸಂಶಯ ಉಳಿಸಿದ. ಕೃಷ್ಣ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ನಮಗೆಲ್ಲ ಗೊತ್ತಿಲ್ಲ,
ಧರ್ಮಾಧರ್ಮ ನಿಯಾಮಕನಾದವನು, ಪುಣ್ಯ ಪಾಪವನ್ನು ನಿಯಮನ ಮಾಡುವನು ಭಗವಂತ. ಯಾರ ಪುಣ್ಯ ಎಷ್ಟಿರಬೇಕು, ಯಾರ ಪಾಪ ಎಷ್ಟಿರಬೇಕು, ಯಾರಿಗೆ ಯಥಾರ್ಥ ಜ್ಞಾನ ಇರಬೇಕು, ಯಾರಿಗೆ ಇರಬಾರದು, ಅವರವ್ರ ಯೋಗ್ಯತೆ ಏನು, ಎಲ್ಲವನ್ನು ಅರ್ಥ ಮಾಡಿಕೊಂಡವನು, ತಿಳಿದವನು ಯಾರು? ಸರ್ವಜ್ಞನಾದ ಭಗವಂತ. ಹಾಗಾಗಿ ಅವರವರಿಗೆ ಅಷ್ಟಷ್ಟು ಉಳಿಸಿದ ಪರಮಾತ್ಮ. ಇದನ್ನು ನಾವು ಅರ್ಥ ಮಾಡಿಕೊಂಡರೇನೇ ಮಹಾಭಾರತ ಯುದ್ಧ, ಕೃಷ್ಣನ ನೀತಿ, ಭೀಮಸೇನದೇವರ ಜೀವೋತ್ತಮತ್ವ, ಪರಮಾತ್ಮನ ಸರ್ವೋತ್ತಮತ್ವ, ಸರ್ವಜ್ಞತ್ವ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಸರ್ವಥಾ ನಾವು ತಪ್ಪು ತಿಳಿದುಕೊಂಡು ಬಿಡ್ತೇವೆ. ಅಧರ್ಮದಿಂದ ಯುದ್ಧ ಅಂತ ಅರ್ಥ ಮಾಡಿಕೊಳ್ತೇವೆ. ಈ ಸಮಸ್ಯೆ ನಮಗೆ ಬರಬಾರದು. ಅದಕ್ಕಾಗಿ ಭೀಮಸೇನ ದೇವರ ಜೀವೋತ್ತಮತ್ವವನ್ನು, ಪರಮಾತ್ಮನ ಸರ್ವೋತ್ತಮತ್ವವನ್ನು, ಯುದ್ಧದಲ್ಲಿ ಆದ ಎಲ್ಲ ಇದ್ದ ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇಲ್ಲದೇ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ನಮಗೆ ಗೊತ್ತಿಲ್ಲ. ಹಾಗಾಗಿ ಅನಂತ ನಮಸ್ಕಾರಗಳನ್ನು ಹಾಕಬೇಕು ಶ್ರೀಮದಾಚಾರ್ಯರು. ಈ ಯುದ್ಧದ ಈಗ ನಾವು ಏನಂತಾರೆ, ಆ ಸೀರಿಯಲ್ಗಳಲ್ಲಿ ಎಲ್ಲ ತೋರಿಸಿಬಿಡ್ತಾರೆ, ಇದ್ದಂತೆ ತೋರಿಸ್ತಾರೆ. ಅವರೊಳಗಿನ ಗುಟ್ಟು ಅಭಿಪ್ರಾಯ ಎಲ್ಲಿ ಹೇಳ್ತಾರಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮದಾಚಾರ್ಯ ಹೇಳಿದ್ದನ್ನು ಕೇಳಿ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗ್ತಿಲ್ಲದಿದ್ದರೆ ಅರ್ಥವಾಗುವುದಿಲ್ಲ. ಪುನಃ ಧರ್ಮತಃ ಏವ ಭೀಮೋ ಜಗಾನ ರಾಜಾನಮಿತಿ ಬ್ರುವಂತಂ. ಧರ್ಮದಿಂದಲೇ ಪರಮಾತ್ಮ ಭೀಮಸೇನ ಕೊಂದ, ಧರ್ಮದಿಂದಲೇ ಭೀಮಸೇನರು ದುರ್ಯೋಧನನ ಕೊಂದರು ಅಂತ ಹೇಳ್ತಾ ಇದ್ದಾರೆ. ಜಗಾದ ಕೃಷ್ಣನ್ ಸ್ಫುರಿತೋ. ಇಷ್ಟು ಹೇಳಿದರೆ ಯಾರ ಮುಂದೆ ಹೇಳ್ತಾ ಇದ್ದಾನೆ? ಅರ್ಜುನನ ಮುಂದೆ. ಹಿಂದೆ ಧರ್ಮರಾಜನ ಮುಂದೆ ಒಂದು ಹೇಳಿದ, ಅರ್ಜುನ ಬಂದು ಕೇಳಿದಾಗ ಅರ್ಜುನ ಮುಂದೆ ಧರ್ಮದಿಂದಲೇ ದುರ್ಯೋಧನನ ಕೊಂದಿದ್ದಾನೆ, ತಳಕ್ಕೆ ತೊಡೆಗಳನ್ನು ಒಡೆದು ಹಾಕಿದ್ದಾನೆ ಅಂತ ಅರ್ಜುನನ ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾಗ ನೆಲಕ್ಕೆ ಬಿದ್ದಾನೆ. ಇನ್ನು ಸತ್ತಿಲ್ಲ ದುರ್ಯೋಧನ, ತೊಡೆಗಳನ್ನು ಒಡೆದು ಬಿದ್ದಿದ್ದಾನೆ. ತನ್ನ ಕಾಲು ಮೇಲೆ ನಿಂದಿರುವಷ್ಟು ಶಕ್ತಿ ಇಲ್ಲ ಅವನಿಗೆ. ಎಲ್ಲ ಕಡೆ ತಲೆ ಕುಟ್ಟಿ ಹಾಕಿದ್ದಾನೆ ಭೀಮ. ತಲೆ ಮೇಲೆ ನಿಂತು ತುಳಿದು ಕೃಷ್ಣನನ್ನು ಪಣಕ್ಕಿಡು ಅಂತ ಹೇಳಿದ್ಯಾ ಮೂರ್ಖ ಅಂತ ಹೇಳಿ ಅವನನ್ನು ತುಳಿದಾನೆ ತಲೆಯನ್ನು ಕಾಲಿನಿಂದ ಹಣ್ಣಾಗಿ ಬಿದ್ದಿದ್ದಾನೆ. ಈ ಅವಸ್ಥೆಯಲ್ಲಿದ್ದಾಗಲೂ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಬೇಕಾದಾಗ ಎಲ್ಲ ಕೆಡಿಸ್ಕೊಳ್ತಾ ಇದ್ದಾನೆ ಬಿದ್ದು ಮೂರ್ಖ. ಆಗ ಹಲ್ಲನ್ನು ತುಟಿಯನ್ನು ಕಚ್ಚಿಕೊಳ್ಳುತ್ತಾ ಕೃಷ್ಣನ ಮೇಲೆ ಸಿಟ್ಟಿನಿಂದ ಮಾತನಾಡುವ ಎಲ್ಲ ಮಾತುಗಳನ್ನು ಕೇಳಿ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣನಿಗೆ ದುರ್ಯೋಧನ. ಏನು ಕೇಳ್ರಿ, ಬಹಳ ಮತ್ತೊಂದಿದೆ. ಬಹಳ ಅಂದರೆ ಯೋಗ್ಯತೆ ಜೀವನ, ಯೋಗ್ಯತೆ ಹೇಗಿರ್ತದೆ, ಎಷ್ಟು ಪುಣ್ಯ, ಸಾಯು ಹೊತ್ತಿಗೂ ಎಷ್ಟು ಪಾಪವನ್ನು ಮಾಡ್ತಾನೆ. ಪುಣ್ಯವಂತರಾದವರು ಸಾಯು ಹೊತ್ತಿಗೆ ಎಷ್ಟು ಪುಣ್ಯ ಮಾಡ್ತಾರೆ, ಪಾಪಿಷ್ಟನಾದವನು ಎಷ್ಟು ಪಾಪ ಮಾಡ್ತಾನೆ ಅಂತನ್ಲಿಕ್ಕೆ ಇವೆಲ್ಲ ಕಥೆಗಳು. ಅವರವ್ರ ಯೋಗ್ಯತೆ, ಜೀವ ಸ್ವರೂಪ ಹೇಗಿರ್ತದೆ ಅಂತನ್ನೋದು. ಜಗಾದ ಕೃಷ್ಣಂ ಸ್ಫುರಿತಾ ಅಧರೋಷ್ಟ ಕ್ರೋಧಾತ್ ಸುಪಾಪೋ ಧೃತರಾಷ್ಟ್ರಸೂನು. ಸಿಟ್ಟಿನಿಂದ ಹಲ್ಲನ್ನು ಕಡಿತ, ತುಟಿಯನ್ನು ಕಡಿತ. ತ್ವಯೈವ ಪಾಪೇ ನಿಹಿತಾ ಹಿ ಪಾರ್ಥಾಹ ಪಾಪಾಧಿಕಸ್ತ್ವಂ ಹಿ ಸದೈಕ ಏವ. ಕೃಷ್ಣ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೇ ಪಾಪಿಷ್ಠ. ನೀನು ಪ್ರೇರಣೆ ಮಾಡಿದ್ದಕ್ಕೇನೆ ಎಲ್ಲ ಪಾಂಡವರು ಯುದ್ಧಕ್ಕೆ ಪ್ರೇರಿತರಾದರು. ಹಾಗಾಗಿ ಇಲ್ಲಿ ಮಹಾನುಭಾವರು, ಪುಣ್ಯವಂತರು ಎಲ್ಲರೂ ಇನ್ನು ಸತ್ರಲ್ಲ, ಅದರ ಹೊಣೆಗಾರ ನೀನೇ. ಪಾಪದಿಂದ ಯುದ್ಧವಾದದ್ದು ನಿನ್ನ ಕಾರಣಕ್ಕಾಗಿಯೇನೆ. ಪಾಂಡವರು ಪಾಪಿಷ್ಠರು, ನೀನೂ ಪಾಪಿಷ್ಠ ಅಂದುಬಿಟ್ಟ ದುರ್ಯೋಧನ. ಯಾರಿಗೆ? ಕೃಷ್ಣನಿಗೆ ಹೇಳ್ತಾನೆ ನೋಡ್ರಿ. ಜಗಾದ ಕೃಷ್ಣಂ ಸ್ಫುರಿತಾಧರುಷ್ಟ ಕ್ರೋಧಾತ್ಸು ಪಾಪೋ ಧೃತರಾಷ್ಟ್ರಸೂನು ತ್ವಯೈವ ಪಾಪೇ ನಿಹಿತಾ ಹಿ ಪಾರ್ಥಾಃ ಪಾಪಾಧಿಕಸ್ತ್ವಂ ಹಿ ಸದೈಕ ಏವ ಅಂದಾಗ ಇತ್ಯುಕ್ತಿವಾಂಸಂ ಪ್ರಗಜಾದ ಕೃಷ್ಣೋ ನ ತತ್ಸಮ ಪಾಪತಮಃ ಕದಾಚಿತ. ಏನು ಹೇಳ್ತೀಯೋ ದುರ್ಯೋಧನ, ಯಾರಿಗೆ ಪಾಪಿಷ್ಟ ಅಂತೀನಿ ನೀನು? ಕೃಷ್ಣ ದುರ್ಯೋಧನನ ಕುರಿತು ಮಾತನಾಡ್ತಾ ಇದ್ದಾನೆ. ಭೂಮಿ ಮೇಲೆ ಬಿದ್ದಾನೆ, ಈಗಿಲ್ಲ, ಆಗ ಸಾಯುವ ಹಂತಕ್ಕಿದ್ದಾನೆ. ಸಾಯುವ ಹಂತಕ್ಕಿದ್ದಾಗೂ ನಾವು ಮಾಡಿದ್ದು ಪಾಪ ಅಲ್ಲ, ನೀನೇ ಪಾಪವನ್ನು ಮಾಡಿಸಿ ಎಲ್ಲರನ್ನು ಕೊಲಿಸಿದಿ ಅಂತ ಕೃಷ್ಣನನ್ನ ಕುರಿತು ಬೈತಾ ಇದ್ದಾನೆ. ಆಗ ಕೃಷ್ಣ ದುರ್ಯೋಧನನ ಕುರಿತು ಉತ್ತರ ಕೊಡುವ ಪ್ರಯತ್ನ. ಅಂದ್ರೇನು? ಸುತ್ತಮುತ್ತು ಇದ್ದ ಜನರಿಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಉತ್ತರ ಏನು? ಉತ್ತರ ನೋಡ್ರಿ. ನತ್ತತ್ಸಮ ಪಾಪತಮಃ ಕದಾಚಿತ. ಮೂರ್ಖ, ನಿನ್ನಷ್ಟು ಪಾಪ ತಮನಾದ ಜೀವ ಜಗತ್ತಿನಲ್ಲಿ ಯಾರೂ ಇಲ್ಲ. ಕೃಷ್ಣ ದುರ್ಯೋಧನನ್ನು ಬೈತಾ ಇದ್ದಾನೆ. ಭೀಷ್ಮಾದಿ ಹತ್ಯಾಪಿ ತವೇವ ಪಾಪ.
ಭೀಷ್ಮಾಚಾರ್ಯರಂಥವರು ಮಹಾ ಸಾತ್ವಿಕರು, ಭಗವದ್ಭಕ್ತರು, ಅವರನ್ನು ಕೊಂದ ಪಾಪ ನಿನಗೆ ಬರ್ತದೆ. ಯದನ್ವಯೋ ಎಂದು ಸ್ವಾಂ ಅತಿಪಾಪ ಪಾಪ ನಿಶ್ಚಯಂ ಪಾಪಂ ಚ ಪಾಪಾನುಗತಂ ಚ ಹತ್ವಾ ಕಥಂಚ ನಪ್ಯಾಸ್ತಿ ನ ಚೈವ ಪಾಪಂ. ಹಾಗಾಗಿ ಪಾಂಡವರು ಪಾಪಿಷ್ಠರಲ್ಲ, ನಾನು ಪಾಪಿಷ್ಠನಲ್ಲ, ನೀನು ಪಾಪಿಷ್ಠಲ್ಲ, ಪಾಪತಮ ನೀನು, ಪಾಪದಲ್ಲೂ ಅಗ್ರೇಸರರಾದ ವ್ಯಕ್ತಿ ನೀನು. ನ ಪಾಂಡವೇಶ್ವಸ್ತಿ ತಥೋ ಹಿ ಕಿಂಚಿತ ಪಾಪಂ ಪ್ರಯತ್ನಾಚ್ಚ ನಿಸರ್ಗತೋಪಿ. ಸ್ವಲ್ಪವೂ ಪಾಪ ಬಂದಿಲ್ಲ ಪಾಂಡವರಿಗೆ. ಗುಣಾಧಿಕನಾಗಿದ್ದಾರೆ, ನೀನು ದೋಷಯುಕ್ತನಾಗಿದ್ದಿ. ನನ್ನನ್ನು ಆಶ್ರಯಿಸಿದ್ದಾರೆ, ನನ್ನನ್ನು ತಿರಸ್ಕಾರ ಮಾಡ್ತೀನಿ ನೀನು. ಮತ್ತು ನಿಸರ್ಗತ ಪಾಪತಮಸ್ತು ಮನ್ಯಾತ್ ಧರ್ಮಸ್ಥಿತಾನ್ ಪಾಪಪಥೇ ನಿಧಾಯ. ಧರ್ಮದಲ್ಲಿ ನಿಂತು ಧರ್ಮದ ಮಾರ್ಗವನ್ನು ಅನುಸರಿಸಿ ನ್ಯಾಯ ನೀತಿ ಬದ್ಧರಾಗಿ ಕಾಡಿಗೆ ಹೋಗಿ, ಆಗೋದಿಲ್ಲೋ ನಾನು ಕಾಡಿಗೆ ಹೋಗೋದಿಲ್ಲ, ಯುದ್ಧಕ್ಕೆ ಬರ್ತೇನೆ ಅಂಥೇಳಿ ಅವತ್ತೇ ಯುದ್ಧಕ್ಕೆ ಬಂದು ನಿಮ್ಮನ್ನು ಕೊಲ್ಲಬಹುದಾಗಿತ್ತಲ್ಲ ಅವರು. ಯಾವತ್ತು ನೀನು ಜೂಜಾಟದಲ್ಲಿ ಸೋಲಿಸಿದಂತೆ ಮೋಸ ಮಾಡಿದೆಯೋ ಅವತ್ತಿನ ದಿವಸಲೇ ಯುದ್ಧಕ್ಕೆ ಬಂದು ನಿಮ್ಮನ್ನು ಸಂಹಾರ ಮಾಡ್ಬೋದಾಗಿತ್ತೋ ಇಲ್ಲೋ? ಯಾಕೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗಿ ಆಮೇಲೆ ನೀನು ಕೊಡುವುದಿಲ್ಲ ಅನ್ನೋತ್ಲೆ ಯುದ್ಧಕ್ಕೆ ಬಂದರು? ಅವರು ಧರ್ಮಿಷ್ಠರು, ಸತ್ಯವಂತರು, ಆ ಮಾಡಿದ ಮಾತು ನಡೆಸಬೇಕು ಅಂತೇ ಮಾಡಿದ್ದು. ಎಲ್ಲಿ ಪಾಪ? ಯಾರು ಪಾಪಿಷ್ಠರು? ನೀನು ಅಂತ ಹೇಳಿ ಕೃಷ್ಣ ಬೈತಾ ಇದ್ದಾನೆ. ಇತಿ ಬ್ರುವಂತಂ ಪುನರಾಹ ಕೃಷ್ಣಂ. ಇಷ್ಟು ಕೃಷ್ಣ ದುರ್ಯೋಧನನಿಗೆ ಪ್ರತಿಯಾಗಿ ಉತ್ತರವನ್ನು ಕೊಟ್ಟರೆ ದುರ್ಯೋಧನಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಪ್ರತಿಯಾಗಿ ಮಾತನಾಡ್ತಾನೆ. ಹೇಗಿರ್ತಾರೆ ನೋಡ್ರಿ ಜೀವರಾಶಿಗಳು, ಪ್ರತಿಯಾಗಿ ಮಾತನಾಡ್ತಾನೆ. ಇತಿ ಬ್ರುವಂತಂ ಪುನರಾಹ ಕೃಷ್ಣಂ ದುರ್ಯೋಧನ ಪಾಪಕೃತಾಂ ಪ್ರಧಾನಃ ಸ್ವಾಂತೋತ್ತಮೋ ನಾಮಕ ಏವ ಮತ್ತಃ ಕೋ ನಾಮ ದ್ವೇಷೋಸ್ತಿ ಮಯಾ ಕೃತೋದ್ಯ. ಏನಂತೀಯೋ? ನಾನು ಪಾಪಿಷ್ಟ ಅಂತೀಯ ನೀನು? ನಾನು ಪಾಪಿಷ್ಟ ಅಂತೀಯ? ಕೃಷ್ಣನಿಗೆ ದುರ್ಯೋಧನ ಕೇಳ್ತಾ ಇದ್ದಾನೆ. ಕೃಷ್ಣ, ನಾನು ಪಾಪ ಮಾಡಿನಂತೀಯ? ನಾನು ಪಾಪಿಷ್ಟ ಅಂತೀನ? ನಾನು ದೋಷಯುಕ್ತ ಅಂತೀಯ ನೀನು? ಹಾಗಿದ್ರೆ ನಾನು ಇಷ್ಟು ದಿವಸ ಆರಾಮಾಗಿದ್ದು ರಾಜ್ಯ ಹೇಗೆ ಆಳ್ತಿದ್ದಪ್ಪ? ಯಾರು ಪಾಪಿಷ್ಟರು? ಪಾಪ ಮಾಡಿದವರು ಕಾಡಿಗೆ ಹೋಗಿದ್ದಾರೆ. ಪಾಪ ಮಾಡದೇ ಇದ್ದ ಪುಣ್ಯವಂತನಾದವನು ನಾನು 70-80 ವರ್ಷ ಆರಾಮ ರಾಜ್ಯದಲ್ಲಿ ಇದ್ದು ಭೋಗವನ್ನು ಮಾಡಿದ್ದೇನೆ. ಎಂಥ ಮಹಾರಥಿಕರಿದ್ದರು. ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ಇಂಥ ಮಹಾನುಭಾವರಿದ್ದಾಗ ಅವರ ಮಧ್ಯದಲ್ಲಿ ರಾಜನಾಗಿ ನಾನು ಮರೆದೆ, ಭೋಗವನ್ನು ಮಾಡಿದೆ. ಪಾಂಡವರಿಗೆ ಭೋಗಿಸಂತ ಹೇಳು. ಯಾರಿಲ್ಲದೆ ಇದ್ದ ನಾಯಿ ನರಿ ಕುನಿಗಳನ್ನು ಇಟ್ಟುಕೊಂಡು ರಾಜ್ಯವನ್ನು ಭೋಗಿಸಂತ ಹೇಳೋರಿಗೆ. ಏನು ಮಾತನಾಡ್ತಾ ಇದ್ದ ನೋಡ್ರಿ ದುರ್ಯೋಧನ. ಯಾವ ಅವಸ್ಥೆ ಅದು! ಯಾರ ಮುಂದೆ? ಕೃಷ್ಣನ ಮುಂದೆ. ನೋಡ್ರಿ, ಇಷ್ಟಂಚ ನಾನು ಯಜ್ಞವನ್ನು ಮಾಡಿದೆ, ಬಂದ ಅತಿಥಿಗಳಿಗೆಲ್ಲ ಆತಿಥ್ಯವನ್ನು ಮಾಡಿದೆ, ಆರಾಮಾಗಿ ಭೋಗ ಮಾಡಿದೆ, ಶತ್ರುಗಳನ್ನೆಲ್ಲ ಸಂಹಾರ ಮಾಡಿದೆ, ಮೃತ್ಯುಶ್ಚ ಸಂಗ್ರಾಮ. ಈಗ ನಾನು ಸಾಯ್ತಾ ಇದ್ದೇನೆ. ಹುಟ್ಟಿದ ವ್ಯಕ್ತಿ ಸಾಯಬೇಕು, ಮೃತ್ಯು ಬಂದಿದೆ, ಅದು ಯುದ್ಧವನ್ನು ಆಡ್ತಾ ಸತ್ತಿದ್ದೇನೆ. ಅದು 5 ಮಂದಿ ಕೂಡಿ ನನ್ನನ್ನು ಹೀಗೆ ಮಾಡಿದ್ದೀರಿ. ಹೇಗಿದೆ ನೋಡ್ರಿ ದುರ್ಯೋಧನ ಮಾತುಗಳು, ನೋಡ್ರಿ ಹೇಗಿವೆ. ನಾನು ಇರು ಹೊತ್ತಿಗೆ ಯಜ್ಞ ಮಾಡಿದೆ, ದಾನ ಕೊಟ್ಟೆ, ಧರ್ಮ ಮಾಡಿದೆ, ಬಂದವರಿಗೆ ಆತಿಥ್ಯ ಮಾಡಿದೆ, ಶತ್ರುಗಳನ್ನು ನಿಗ್ರಹ ಮಾಡಿ ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡಿದೆ, ರಾಜ ಮಾಡುವ ಕೆಲಸ ಎಲ್ಲ ಮಾಡಿದ್ದೇನೆ, ಭೋಗವನ್ನು ಮಾಡಿದ್ದೇನೆ. ಸಂಗ್ರಾಮದಲ್ಲಿ ಸಾಯಬೇಕು, ಸಾಯ್ತಾ ಇದ್ದೇನೆ. ವೀರಮರಣ ಬರುತ್ತದೆ, ಸ್ವರ್ಗಕ್ಕೆ ಹೋಗ್ತೀನಿ ನಾನು. ಪಾಪ ಮಾಡಿದವರು ನೀವು ಒದ್ದಾಡಿ ಹೋಗ್ತೀರಿ. ಇಷ್ಟಾಭೋಗ ಮಯಾ ಭುಕ್ತ ಪ್ರಾಪ್ತಾಚ ಪರಮಾಗತಿ. ಭೋಗಿಸಬೇಕಾದ ಎಲ್ಲವನ್ನು ಭೋಗ ಮಾಡಿಬಿಟ್ಟೆ ನಾನು. ಈ ಮುದುಕರಾಗಿದ್ದಾರೆ ಪಾಂಡವರು. ಹೋಗಿ ಏನು ಭೋಗ ಮಾಡುತ್ತಾರೆ? ಹೋಗಿ ಕುಡು ಪುಡಿಸುತ್ತಿಲ್ಲ, ಮೃತ್ಯು ಬರ್ತದೆ, ಸತ್ತು ಹೋಗ್ತಾರೆ. ಮುದುಕರಾದ ಮೇಲೆ ಏನು ಭೋಗ, ಏನು ರಾಜ್ಯ? ಯಾರಿದ್ದಾರಂತೆ ರಾಜ್ಯವನ್ನು ಆಳಬೇಕು? ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ. ಅಂಥ ಸತ್ತ ರಾಜ್ಯದ ಜೊತೆಗೆ ಯಾರು ಇಲ್ಲದೇ ಇದ್ದಾಗ ಯಾರ ಜೊತೆ ರಾಜ್ಯ ಆಡಬೇಕು ಇವರು? ದುಃಖಿತೋ ದುಃಖಮಾಪ್ಸಂತಿ ಪಾರ್ಥಾಸ್ತೆ ಕುಟಯೋಧಿನ. ಹಾಗಾಗಿ ಮೋಸ ಮಾಡಿ ನನ್ನ ಬಂಧು ಆಪ್ತ ಮಿತ್ರರನ್ನು ಸಂಹಾರ ಮಾಡಿದಂತಹ ಪಾಂಡವರು ಮಾಡಿಸಿದ ನೀನು ಎಲ್ಲರೂ ಪಾಪಿಷ್ಠರು, ನಾನಲ್ಲ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ. ಇಷ್ಟು ಹೇಳ್ತಾ ಇದ್ದಾಗ ಧರ್ಮ
ಧರ್ಮರಾಜ ನಿಂತಿದ್ದಾನೆ, ಅರ್ಜುನ ನಿಂತಿದ್ದಾನೆ. ಕೃಷ್ಣ ಅವನನ್ನು ಕುರಿತು ವಾದ ಮಾಡಿದ, ಹೇಳುವಷ್ಟು ಹೇಳಿದ. ಆಮೇಲೆ ಪ್ರತಿಯಾಗಿ ದುರ್ಯೋಧನ ಮಾತನಾಡಿದ ಮೇಲೆ ಕೃಷ್ಣ ದೇವತೆಗಳೆಲ್ಲ ಸೊನ್ನೆ ಮಾಡಿದ, ನೀವು ಪುಷ್ಪವೃಷ್ಟಿಯನ್ನು ಮಾಡಿರಿ ಅಂತ ಹೇಳಿ. ಈ ಮಾತುಗಳನ್ನು ಆಡ್ತಾ ಆಡ್ತಾ ಇದ್ದಾಗ ದುರ್ಯೋಧನನ ತಲೆ ಮೇಲೆ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿಬಿಟ್ಟಿದ್ರು. ಕೃಷ್ಣನ ಆಜ್ಞೆಯನ್ನು ಕೃಷ್ಣ ಹೇಳಿದ್ದಕ್ಕೆ ಪುಷ್ಪವೃಷ್ಟಿ ಮಾಡಿದರೆ ದುರ್ಯೋಧನ ಹೇಳಿದ್ದೆಲ್ಲ ಸತ್ಯ ಅಂತ ಆಗಿಬಿಡ್ತು. ಧರ್ಮರಾಜನಿಗೆ ತಲೆಯಲ್ಲಿ ನಿಶ್ಚಯವಾಗಿ ಬಿಡುತ್ತೆ. ಓ, ಹಾಗಾದರೆ ನೋಡು, ಕೃಷ್ಣ ದುರ್ಯೋಧನ ಹೇಳಿದ ಮಾತಿಗೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೆ, ನೀನು ನೋಡ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ. ಅಂದಮೇಲೆ ಯಾರು ಪಾಪಿಷ್ಟರು, ಯಾರು ಅಧರ್ಮದಿಂದ ಯುದ್ಧವಾಡಿದ್ದವರು, ಯಾರು ಮೋಸ ಮಾಡಿದ್ದವರು, ಧರ್ಮಚ್ಛಲ ಮಾಡಿದ್ದವರು ಯಾರು? ನಾವು. ಹಾಗಾಗಿ ನಮ್ಮ ಮೇಲೆ ಪುಷ್ಪವೃಷ್ಟಿ ಆಗಲಿಲ್ಲ. ದುರ್ಯೋಧನ ಹೇಳ್ತಾ ಇದ್ದಾನೆ, ದುರ್ಯೋಧನ ಮೇಲೆ ಪುಷ್ಪವೃಷ್ಟಿ ಆಯಿತು ಅಂತ ಹೇಳಿ ನಾವು ಮೋಸ ಅಧರ್ಮದಿಂದಲೇ ಯುದ್ಧವಾಡಿದ್ದು ಅಂತ ಹೇಳಿ ಪೂರ್ಣ ಖಾತ್ರಿ ಮಾಡಿಕೊಂಡ್ಬಿಟ್ಟ ಧರ್ಮರಾಜ. ಆ ಕಡೆಗೆ ದುರ್ಯೋಧನಿಗೂ ಕೂಡ, ನೋಡು ಕೃಷ್ಣ, ನನ್ನ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದೇ ಸತ್ಯ ಅಂದಾಗ ಕೃಷ್ಣ, ಹೌದು ನೀ ಹೇಳಿದ್ದೇ ಸತ್ಯ ಪಾಮಾರಾಯ, ನೀನೇ ಧರ್ಮಸ್ವರೂಪ, ನೀನೇ ಪುಣ್ಯಸ್ವರೂಪ, ನಾನು ಅಧರ್ಮಸ್ವರೂಪ, ನಾನು ಪಾಪಿಷ್ಠ, ನನ್ನ ಅನುಯಾಯಿಗಳಿದ್ದಾರಲ್ಲ ಎಲ್ಲ ದೇವತೆಗಳು ಅಥವಾ ಪಾಂಡವರು ಎಲ್ಲರೂ ಪಾಪಿಷ್ಠರು ಅಂತ ಹೇಳಿ ದುರ್ಯೋಧನನಿಗೂ ಗಟ್ಟಿಪಡಿಸಿದ ಪರಮಾತ್ಮ. ಯಾಕೆ? ಅವನ ಅಂಧಂತಮಸ್ಸಿಗೆ ಹೋಗಬೇಕಾಗಿದೆ. ದೇವರ ಬಗ್ಗೆ, ದೇವರ ಭಕ್ತರ ಬಗ್ಗೆ ಅತ್ಯಂತ ತಪ್ಪು ತಿಳುವಳಿಕೆ ಬರಬೇಕು. ಮಾಡಿದ್ದು ಪಾಪನೇ ಮಾಡಿದ್ದಾನೆ, ದೇವರನ್ನು ಪೂರ್ಣವಾಗಿ ತಪ್ಪು ತಿಳ್ಕೊಳ್ಬೇಕು. ದೇವರು ಮಾಡಿದ್ದು ಅಧರ್ಮ ಅಂತ ಪೂರ್ಣ ಗಟ್ಟಿಯಾಗಿ ತಲೆಯಲ್ಲಿ ಕೂಡಬೇಕು. ದೇವರು ಮಾಡಿಸಿದ್ದು ಅಧರ್ಮ ಅಂತ ಗಟ್ಟಿಯಾಗಿ ದುರ್ಯೋಧನ ತಲೆಯಲ್ಲಿ ಕೂಡಬೇಕು ಅನ್ನೋ ಸಲುವಾಗಿ ಪರಮಾತ್ಮ ಹೌದು ಅಂತ ಹೇಳಿಬಿಟ್ಟ. ನೋಡ್ರಿ, ಇತ್ಯುಕ್ತವತ್ತೇವ ರೂಪೇ ಸುರೇಶೇ ಪ್ರಸೂನ ವೃಷ್ಟಿರ್ವಿಹಿತಾಪಪಾತ ತಾಮೇವ ಬುದ್ಧಿಂ. ದುರ್ಯೋಧನ ಇಷ್ಟೊತ್ತನ ಏನು ಮಾತನಾಡಿದ್ನೋ ಅದೇ ಗಟ್ಟಿಮುಟ್ಟಿಯಾಗಿ ಅವನ ಬುದ್ಧಿಯಲ್ಲಿ ಉಳಿಬೇಕು. ಯಾಕೆ? ಧೃತರಾಷ್ಟ್ರಸೂನೋ ಕೃತ್ವಾ ದೃಢಾಂ ಪಾತಯಿತು ತಮೋಂತೆ. ಅವನಿಗೆ ಕಳಿಸ್ಬೇಕಾದದ್ದು ಎಲ್ಲಿ? ಅಂಧಂತಮಸ್ಸಿಗೆ. ಹಾಗಾಗಿ ದ್ವೇಷಂ ಹೃತೇ ನಹಿ ಹರಿ ತಮಸೌ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೋ ಪ್ರಪನ್ನೋ. 14ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ದೇವರನ್ನು ದ್ವೇಷ ಮಾಡದೇ ಹೊರತು, ದೇವರ ಭಕ್ತರಾದಂತಹ ಶ್ರೀಮದಾಚಾರ್ಯರನ್ನು, ಭೀಮಸೇನ ದೇವರನ್ನು, ವಾಯುದೇವರನ್ನು ದ್ವೇಷ ಮಾಡದೇ ಹೊರತು ಎಂಥ ಮಹಾಪಾಪಿಯೂ ಕೂಡ ಅಂಧಂತಮಸ್ಸಿಗೆ ಹೋಗುವುದಿಲ್ಲ. ದೇವರನ್ನು ದ್ವೇಷ ಮಾಡಿ ವಾಯುದೇವರನ್ನು ಸ್ತೋತ್ರ ಮಾಡಿದ, ವಾಯುದೇವರನ್ನು ದ್ವೇಷ ಮಾಡಲಿಲ್ಲ, ಅಂಧಂತಮಸ್ಸಿಲ್ಲ ಅವನಿಗೆ. ವಾಯುದೇವರನ್ನು ದ್ವೇಷ ಮಾಡಿ ಪರಮಾತ್ಮನ ಸ್ತೋತ್ರ ಮಾಡಿದ, ಪರಮಾತ್ಮನಲ್ಲಿ ಭಕ್ತಿ ಇತ್ತು ಅಂದರೆ ಅವನಿಗೆ ಅಂಧಂತಮಸ್ಸಿಲ್ಲ. ದೇವತಾ ಭಕ್ತರನ್ನು, ವಾಯುದೇವರನ್ನು ದ್ವೇಷ ಮಾಡಿದಾಗಲೇ, ಮಿಥ್ಯಾಜ್ಞಾನವನ್ನು ದೇವರ ಬಗ್ಗೆ ಪಡೆದಾಗಲೇ ಅವನಿಗೆ ಅಂಧಂತಮಸ್ಸ. ಹಾಗಾಗಿ ಅವನಿಗೆ ಮಿಥ್ಯಾಜ್ಞಾನ ಇದ್ದೇ ಇತ್ತು. ಪುಷ್ಪವೃಷ್ಟಿಯನ್ನು ಮಾಡಿಸಿ ಗಟ್ಟಿಮುಟ್ಟಿ ಮಾಡಿದ. ಕೃಷ್ಣ, ಹೌದು ನೀವು ಹೇಳಿದ್ದೇ ಸರಿಯದಪ್ಪ, ನಾನೇ ಪಾಪಿಷ್ಟ ಅಂತ ತನ್ನನ್ನು ತಾನು ಹೇಳಿಕೊಂಡು ಅವನಿಗೆ ಗಟ್ಟಿ ಮಾಡಿ ಅಂಧಂತಮಸ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ ಪರಮಾತ್ಮ. ಈ ಕಡೆಗೆ ಧರ್ಮರಾಜ ತಾನು ಸಂಶಯಪಟ್ಟಿದ್ದ, ಆ ಸಂಶಯವನ್ನು ಗಟ್ಟಿ ಮಾಡಿ ದೇವರು ಪಾಪಿಷ್ಟ, ದೇವರು ಅಂತ ಅನ್ನುವ ದಾಗಿ ಗಟ್ಟಿ ಮಾಡಲಿಲ್ಲ. ಧರ್ಮದಿಂದ ಯುದ್ಧ ಮಾಡಿಲ್ಲ, ನಾವು ಅಧರ್ಮದಿಂದ ಯುದ್ಧ ಮಾಡಿದ್ದು ಅಂತನ್ನುವ ಸಂಶಯ ಧರ್ಮರಾಜನಿಗೆ ಉಳಿತು. ಅದರಿಂದ ಅವನಿಗೆ ಬಂದ ಪುಣ್ಯ ಹ್ರಾಸವಾಯಿತು. ದೇವರ ಬಗ್ಗೆ ಸಂಶಯಪಟ್ಟಿದ್ದಕ್ಕಿಂತ ಹೆಚ್ಚು ಕಮ್ಮಿಯಾಯಿತು. ಅದರಂತೆ ಬರಬೇಕಾದ ಪುಣ್ಯ ಭೀಮಸೇನ ದೇವರಿಗೆ ಪರಿಪೂರ್ಣವಾಗಿ ಬಂತು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ. ಅಂಧಂತಮಸ್ಸಿಗೆ ಕಳಿಸಿದ ದುರ್ಯೋಧನನ್ನ, ಬರಬೇಕಾದಷ್ಟೇ ಪುಣ್ಯವನ್ನು ಧರ್ಮರಾಜನಿಗೆ ಕೊಟ್ಟ. ಯೋಗ್ಯವಾದ ಅತಿಶಯವಾದ ಪುಣ್ಯವನ್ನು ಪುಣ್ಯ ಸಂಪಾದನೆ ಮಾಡುವ ಯೋಗ್ಯತೆ ಇದ್ದ ಭೀಮಸೇನ ದೇವರಿಗೆ ಹೆಚ್ಚಿನ ಪುಣ್ಯವನ್ನು ಕೊಟ್ಟ. ಅರ್ಜುನನಿಗೂ ಅವನು ಯೋಗ್ಯತಾನುಸಾರವಾಗಿ ಎಷ್ಟು ಪುಣ್ಯ ಕೊಡಬೇಕಾಗಿತ್ತು ಅಷ್ಟು ಪುಣ್ಯ ಕೊಡುವುದಕ್ಕಾಗಿ ಧರ್ಮದಿಂದ ಆಡಿದ ಯುದ್ಧ ಅಂತವನನ್ನು ಕನ್ವಿನ್ಸ್ ಮಾಡಿದ. ಹಾಗಾಗಿ ಪುಷ್ಪವೃಷ್ಟಿಯನ್ನು ದುರ್ಯೋಧನನ ಮೇಲೆ ಮಾಡಿಸಿ ಅವನಿಗೆ ಅಂಧಂತಮಸ್ಸು ಕಳಿಸಿದ. ಇಷ್ಟೆಲ್ಲ ಪರಮಾತ್ಮ ಮಾಡಿದ. ಬ್ಯಾಲೆನ್ಸ್ ಆಗಿ ಅವರವರ ಪುಣ್ಯ, ಅವರ ಪಾಪ, ಅವರ ಕರ್ಮ, ಅವರ ಯೋಗ್ಯತೆ ಅದನ್ನು ನೋಡಿಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದಾನೆ ಪರಮಾತ್ಮ. ಇದನ್ನು ಶ್ರೀಮದಾಚಾರ್ಯರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಖರೇ ನಾವೇ ಭಾಗ್ಯವಂತರು. ಇಲ್ಲದೇ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕಾಗ್ತಿತ್ತ? ಹೌದು, ಅಧರ್ಮದಿಂದ ಯುದ್ಧ ಆಯಿತು. ಅದಕ್ಕಾಗೇನೆ ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಹೋಗಿ ಮತ್ತೆ ಯಾರಿಗೆ?
ಭೀಷ್ಮಾಚಾರ್ಯರ ಕಡೆಯಿಂದ ಉಪದೇಶ ಮಾಡಿಸಿದ. ಈಗ ಸಣ್ಣ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿರ್ತದೆ, ಹೊಡೆದಿರ್ತೀವಿ, ಬೈದಿರ್ತೀವಿ, ಆವಾಗ ಅವ್ರಿಗೆ ಸಮಾಧಾನ ಮಾಡಲಿಕ್ಕೆ ಚಾಕ್ಲೇಟ್ ತಂದುಕೊಟ್ಟೆ, ಬಿಸ್ಕೆಟ್ ತಂದುಕೊಟ್ಟೆ, ಅವ್ರಿಗೆ ಬೇಕಾದದ್ದನ್ನು ತಂದುಕೊಟ್ಟು ಪರಿಹಾರ ಮಾಡ್ತೀವೋ ಇಲ್ಲೋ, ಹಾಗೆ ಧರ್ಮರಾಜನಿಗೆ ಅಸಮಾಧಾನ ಆಗಿತ್ತು. ಕೃಷ್ಣ ಅಧರ್ಮದಿಂದ ಯುದ್ಧ ಮಾಡಿಸಿದ, ಪಾಂಡವರೆಲ್ಲ ಅಧರ್ಮದಿಂದ ಜಯ ಸಂಪಾದಿಸಿದರು. ಹಾಗಾಗಿ ಧರ್ಮರಾಜನಿಗೆ ಅಸಮಾಧಾನ ಆಗಿತ್ತು. ಆ ಅಸಮಾಧಾನ ಪರಿಹಾರ ಮಾಡೋದಕ್ಕಾಗಿ ಭೀಷ್ಮರಿಂದ ಉಪದೇಶ ಮಾಡಿಸಿದ ಅಂತ ಹೆಸರಿಲ್ಲ ಕೃಷ್ಣನಿಗೆ. ಹಾಗೆ ತೋರಿಸ್ತಾರೆ ಇಲ್ಲ ಜಗತ್ತಿನಲ್ಲೆಲ್ಲ ಕಡೆ. ಆದರೆ ಒಳಗಿದ್ದ ಗುಟ್ಟು ಏನು, ಅಭಿಪ್ರಾಯ ಏನು, ಧರ್ಮ ಯಾವುದು, ತತ್ವ ಯಾವುದು, ಯಾರ ಯೋಗ್ಯತೆ, ಏನು ಪುಣ್ಯ, ಯಾವ ಪಾಪ, ಇದನ್ನೆಲ್ಲ ಶ್ರೀಮದಾಚಾರ್ಯ ಬಿಟ್ಟು ಬಿಡಿಸಿ ಕೊಡಲಿಲ್ಲ ಅಂತಂದರೆ ನಮ್ಮ ಅವಸ್ಥೆ ಏನಾಗ್ತಿತ್ತು. ಬಹಳ ಅದ್ಭುತವಾಗಿ ಸುಂದರವಾಗಿ ಶ್ರೀಮದಾಚಾರ್ಯ. ಇನ್ನು ಹೇಳಬೇಕಾದದ್ದು ಭಾಳ ಇದೆ. ತಿಳಿದಿದ್ದು ನನಗೆ ಕಮ್ಮಿ ಇದೆ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ತಿಳಿದದ್ದನ್ನು ತಿಳ್ಕೊಂಡಿದ್ದು ಕಮ್ಮಿ ತಿಳ್ಕೊಂಡಿದ್ದೇನೆ. ಹಾಗಾಗಿ ಶ್ರೀಮದಾಚಾರ್ಯರು ಮಾಡಿದ ಉಪದೇಶ, ಅವರು ಮಾಡಿದ ಉಪಕಾರ ಬಹಳ ಅದ್ಭುತವಾಗಿದೆ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ತಿಳ್ಕೊಳ್ಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.